ಮತ್ತೆ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿತ್ತು, ಅದರಲ್ಲಿ ನೀವು ಯಾಕೆ ಟ್ವಿಸ್ಟ್ ಕೊಟ್ರಿ? ಮೊದಲು ಶಾನ್ವಿನ ಮದುವೆ ಮಾಡ್ಕೊಳ್ಳೋಕ್ಕೆ ನೀವೇ ಹೇಳಿತ್ತು, ಈಗ ನೀವೇ ಅದನ್ನು ಅಪೋಸು ಮಾಡ್ತಿದ್ದೀರಾ. ನನಗೇನು ಅರ್ಥ ಆಗ್ತಿಲ್ಲ. ತರುಣ್, ಜಗನ್ನಾಥ್ ಮತ್ತೆ ನಾನು ಅಷ್ಟು ಸುಲಭವಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರೆ ಇದರಲ್ಲಿ ಏನು ಮಜಾ ಇರುತ್ತೆ ಹೇಳು? ಮಜಾನ ಅತ್ತೆ? ಅಲ್ಲ, ಮದುವೆ ಆಗಬೇಕು ಅನ್ನೋದೇ ನಮ್ಗೆ ಬೇಕಾಗಿರೋ ಸಕ್ಸಸ್ ಅಲ್ವಾ? ಅದರಲ್ಲಿ ಮಜಾ ಹುಡ್ಕೋ ಏನು ನೆಸೆಸಿಟಿ ಇದೆ? ನೆಸೆಸಿಟಿ ಇದೆ ತರುಣ್. ಒಂದು ವೇಳೆ ನಾವಿಬ್ರು ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಿದ್ರೆ ಆಗ ಶರತ್ಗೂ ಈ ಮದುವೆಗೆ ಒಪ್ಪಿಗೆ ಕೊಡಲೇಬೇಕಾಗ್ತಿತ್ತು, ಬೇರೆ ದಾರಿನೇ ಇರ್ತಾ ಇರಲಿಲ್ಲ. ಆಗ ಎಲ್ಲವೂ ಸ್ಮೂತಾಗಿ ನಡೆದು ಹೋಗಿರೋದು. ಆದರೆ ಈಗ ಸಿಚುಯೇಷನ್ ಹಾಗಿಲ್ಲ. ಜಗನ್ನಾಥ್ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಪೋಸ್ ಮಾಡ್ತಿದ್ದೀನಿ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಶರತ್ ಯಾವುದಾದ್ರೂ ಒಂದು ಕಡೆ ನಿಲ್ಲೇಬೇಕು. ತಂದೆನಾ ತಾಯಿನಾ, ಅವನ ನಿರ್ಧಾರ ಏನು ಅನ್ನೋದು ನನಗೆ ಬಹಳ ಮುಖ್ಯ. ಶರತ್ ಡೆಫಿನೆಟ್ಲಿ ನನ್ನ ರಿಜೆಕ್ಟ್ ಮಾಡೇ ಮಾಡ್ತಾನತ್ತೆ. ನೋ 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 ನೋ, ಚಾನ್ಸೇ ಇಲ್ಲ. ಈಗ ನಿನ್ನ ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ. ಯಾಕೆಂದರೆ ಒಂದು ಕಡೆ ಅವನ ತಂದೆ ನಿರ್ಧಾರ, ಮತ್ತು ಅವನ ಪ್ರಾಣದಂತಿರೋ ತಂಗಿ ಖುಷಿ. ಇನ್ನೊಂದು ಕಡೆ ಅವನ ತಾಯಿ ಮತ್ತು ಅವನ ನಿರ್ಧಾರ. ಇದ್ರ ಮಧ್ಯದಲ್ಲಿ ಈಗ ಅವನು ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ, ಗೊಂದಲ ಸೃಷ್ಟಿ ಆಗುತ್ತೆ. ಅವನು ಯಾವುದೇ ಥರ ನಿರ್ಧಾರ ತಗೊಂಡ್ರೂ ಮನಸ್ಸುಗಳು ಒಡೆಯುತ್ತೆ, ಅಶಾಂತಿ ಸೃಷ್ಟಿ ಆಗುತ್ತೆ, ಮನೆ ಎರಡು ಭಾಗ ಆಗತ್ತೆ. ಅದೇ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ಅಶಾಂತಿ ಯಾಕೆ ಬೇಕು ನಿಮಗೆ? ಅಲ್ಲ, ಈ ಮದುವೆ ಆಗ್ತಿದ್ರೆ ನಾನು ಈ ಮನೆಗೆ ಹಳೆ ಆಗಿ ಬರ್ತಿದ್ದೆ, ಅಧಿಕಾರನೂ ಸಿಕ್ತಿತ್ತು. ಅದನ್ನು ಬಿಟ್ಟು ಜಗಳ ಮನಸ್ತಾಪ ಯಾಕೆ? ತರುಣ್, ಶಾನ್ವಿ ಜೊತೆಗೆ ನಿನ್ನ ಮದುವೆ ಕೇವಲ ನನ್ನ ಪಾಲಿಗೆ ಒಂದು ಗುರಾಣಿ ಅಷ್ಟೆ. ಅತ್ತೆ? ಎಸ್ ತರುಣ್, ನನ್ನ ಅಸಲಿ ಯುದ್ಧನೇ ಬೇರೆ ಇದೆ. ಜನರನ್ನ ಗೊಂಬೆ ಥರ ಯಾವಾಗ ಆಡಿಸ್ಬೋದು ಗೊತ್ತಾ? ಕುಟುಂಬದಲ್ಲಿ ಗೊಂದಲ ಸೃಷ್ಟಿಯಾದಾಗ, ಜನರು ನೆಮ್ಮದಿಯನ್ನು ಕಳ್ಕೊಂಡು ಮಾನಸಿಕವಾಗಿ ಕುಗ್ಗದಾಗ ನಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋದು ಬಹಳ ಸುಲಭ ಆಗತ್ತೆ. ಹಾಗಾದ್ರೆ ನಿಮ್ಗೆ ನಿಜವಾಗ್ಲೂ ಏನು ಬೇಕು ಅತ್ತೆ? ನಿಮ್ಮ ಗುರಿ ಏನು? ಅದು ನಿನಗೆ ಬೇಡದಿರೋ ವಿಷಯ. ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿನೂ ನಿನಗಿಲ್ಲ, ತಿಳಿಸೋ ಅಗತ್ಯನೂ ನನಗಿಲ್ಲ. ನೆನ್ಪಿಟ್ಕೋ ತರುಣ್, ನಿನಗೆ ಬೇಕಾದ್ದು ನಿನಗೆ ಸಿಗತ್ತೆ, ನನಗೆ ಬೇಕಾದ್ದು ನನಗೆ ಸಿಗತ್ತೆ. ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡ, ನಾನು ಹೇಳಿದಷ್ಟು ಕೆಲಸ ಮಾಡು. ಓಕೆ? ಓಕೆ ಅತ್ತೆ. ಗುಡ್. ನನ್ನ ಜೀವನದಲ್ಲಿ ನಾನು ಅಂಬಿಕಾ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಬೇರೆ ಯಾರೇ ಬರಲಿ, ಎಷ್ಟೇ ಸೇವೆ ಮಾಡಲಿ, ಅಂಬಿಕಾ ಕಾಲಿನ ಒಂದು ಉಗುರಿಗೂ ಸಮ ಆಗಲ್ಲ. ಅಂಬಿಕಾ ಇಲ್ಲಿದ್ದಾಳೆ ಈ ಮನೇಲಿ, ಅವಳು ನೆನಪಿದೆ, ಅಷ್ಟೇ ಸಾಕು ನನಗೆ. ಬೇರೆ ಯಾವ ಸಂಬಂಧಗಳ ಅಗತ್ಯ ನನಗಿಲ್ಲ. ದುರ್ಗಾ ಪ್ಲೀಸ್, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಶರತ್ಗೆ ಬುದ್ಧಿ ಇಲ್ಲ, ನೀನ್ ಮಾಡಿರೋ ತ್ಯಾಗದ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಎಂತ ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇಲ್ಲ ಅಂಬಿಕಾ ಅವ್ರೆ, ಒಂದ್ ರೀತಿ ಅವ್ರು ಹೇಳ್ತಿರೋದು ಸರಿನೇ ಇದೆ. ನಾನೇ ನನ್ನ ಭ್ರಮೇಲಿರ್ತೀನಷ್ಟೆ. ಪದೇ ಪದೇ ನನ್ನ ಸ್ಥಾನ ಅವ್ರ ಮನಸ್ಸಲ್ಲಿ ಏನು ಅನ್ನೋದನ್ನ ನಾನು ಮರ್ತೋಗ್ಬಿಡ್ತೀನಿ. ಹಾಗೆ ನೋಡಿದ್ರೆ ನಾನೇ ದಟ್ಟ ಶಿಖಾಮಣಿ. ಹೌದು, ನೀನೊಬ್ಬ ದೊಡ್ಡ ಶಿಖಾಮಣಿ, ಹಳ್ಳಿ ಗುಗ್ಗು. ನೀನು ಈ ಮನೆಗೆ ಬಂದಿದ್ದು ಕೆಲ್ಸದೊಳಾಗಿರೋದನ್ನ ಬಿಟ್ಟು ಈ ಮನೆ ಯಜಮಾನಿ ಆಗೋದಕ್ಕೆ ಹೊರಟ್ರೆ ಇಂಥ ಅವಮಾನಗಳು 100 ಆಗತ್ತೆ.
ಚಪ್ಪಲಿ ಬಿಡೋ ಜಾಗದಲ್ಲಿ ನೀನಿರ್ಬೇಕು. ಅದನ್ನ ಬಿಟ್ಟು ಶರತ್ ಹೃದಯದಲ್ಲಿ ಜಾಗ ಹುಡ್ಕೋದಕ್ಕೆ ಹೊರಟಿದ್ಯಲ್ಲೇ ದಡ್ಡಿ. ಅಂಬಿಕಾ ಅವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ಕನ್ಸ್ ಕಾಣೋದಕ್ಕೂ ಯೋಗ್ಯತೆ ಇರಬೇಕು ಅಂತ ಹೇಳ್ತಿದ್ದೀನಿ ದುರ್ಗಾ. ಕಾಲಿನ ಧೂಳಾಗಿರೋ ನೀನೆಲ್ಲಿ? ಆಕಾಶದ ನಕ್ಷತ್ರ ನನ್ನ ಗಂಡ ಶರತ್ತೆಲ್ಲಿ? ನಿನ್ನ ನೀನು ಏನು ಅನ್ಕೊಂಡಿದ್ಯಾ? ಅಷ್ಟು ಈಸಿಯಾಗಿ ನನ್ನ ಸ್ಥಾನನ ತಗೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? 10 ಜನ್ಮ ಎತ್ತು ಬಂದ್ರು ಕಸ ಮುಸ್ರೆ ತಿಕ್ಕೋದಕ್ಕೆ ತೊಳೆಯೋದಕ್ಕೆ ಹುಟ್ಟ್ಯಾ, ಆಳೋದಕ್ಕೆ ಹಾಯಾಗಿರೋದಕ್ಕಲ್ಲ. ಗುಡ್ ಅಂಬಿಕಾ, ವೆರಿ ಗುಡ್. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ನೀನು ದುರ್ಗನ್ ಮನಸ್ಸನ್ನ ನೋಯಿಸಿದ್ಯಾ. ಮೈ ಮೇಲೆ ಗಾಯ ಮಾಡೋದಕ್ಕಿಂತ ಹೀಗೆ ಮನಸ್ಸಿನ ಮೇಲೆ ಗಾಯ ಮಾಡಿದ್ರೆ ನನಗೆ ತುಂಬ ಖುಷಿ ಕೊಡುತ್ತೆ. ನಿಮ್ಮಿಬ್ಬರ ನಡುವೆ ದ್ವೇಷದ ಕಿಚ್ಚನ್ನ ಹಚ್ಚಿ ನಿಮ್ಮಿಬ್ರು ಹಂತ ಹಂತವಾಗಿ ನಾಶ ಮಾಡ್ತೀನಿ. ನೀನು ಯಾವತ್ತಿದ್ರೂ ನನ್ನ ನೆರಳಿನ ಕೆಳಗಡೆ ಇರಬೇಕೇ ಹೊರತು ನನ್ನ ಸ್ಥಾನ ತುಂಬೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ಶರತ್ಗೆ ನಿನ್ನ ಮೇಲಿರೋದು ಬರೀ ಕನಿಕರ ಅಷ್ಟೇ, ಪ್ರೀತಿ ಅಲ್ಲ. ಅಂಬಿಕಾ ಅವ್ರೆ, ಸಾಕ್ ನಿಲ್ಸಿ. ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಪುಟ್ ಮೇಡಮ್ನ ನನ್ನ ಮಗಳ ತರ ನೋಡ್ಕೊಂಡೆ. ಮಗಳಂತೆ ಮಗಳು? ಏಯ್, ಅವಳು ನನ್ನ ಮಗಳು. ಅವಳು ತಿನ್ನೋ ಎಂಜಲು ನಿಂದಾಗಿರ್ಬೇಕೇ ಹೊರತು ನನ್ನ ಮಗಳಲ್ಲ. ನಿನ್ ಯೋಗ್ಯತೆ ಏನು ಅಂತ ಶರತ್ ತೋರ್ಸಿದ್ರಲ್ಲ, ಈಗ್ಲಾದ್ರೂ ಬುದ್ಧಿ ಕಲ್ತ್ಕೊ. ಹೋಗೆ ಹೋಗು. ನೀನ್ ಈ ಮನೆಗೆ ಯೋಗ್ಯಳಲ್ಲ. ಈ ಜನ್ಮದಲ್ಲಿ ಶರತ್ನ ಗಂಡನಾಗಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರೆ, ಏನ್ ಮಾತಾಡ್ಬಿಟ್ಟೆ? ದುರ್ಗಾ ದುರ್ಗಾ ದುರ್ಗಾ, ಸಾರಿ, ತಪ್ಪು ತಿಳ್ಕೊಬೇಡ. ಅದ್ಯಾವುದನ್ನು ನಾನಾಗಿ ಮಾತಾಡಿಲ್ಲ. ಕ್ಷಮಿಸು ದುರ್ಗಾ. ದುರ್ಗಾ